ಗಂಭೀರ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಲೋಕಾಯುಕ್ತರ ಬಲೆಗೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹೌದು ವೀಕ್ಷಕರೇ, ನೀವು ಕೇಳುತ್ತಿರುವುದು ಸತ್ಯ. ಸರ್ಕಾರಿ ಕುಬೇರ ಭ್ರಷ್ಟ ಅಧಿಕಾರಿಯಾದ ಅಶೋಕ್ ವಾಸನದ ಮುಖ್ಯ ಇಂಜಿನಿಯರ್ ಮಲಪ್ರಭಾ ಪ್ರಾಜೆಕ್ಟ್ ಧಾರವಾಡ. ಇವರು ಧಾರವಾಡದ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ನ ಮಲಪ್ರಭಾ ಯೋಜನೆಯ ವಲಯ ಮುಖ್ಯ ಇಂಜಿನಿಯರ್. ಧಾರವಾಡ ಇವರ ಕಚೇರಿ ಹಾಗೂ ಮನೆಗಳ ಮೇಲೆ ಇತ್ತೀಚೆಗೆ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಜಪ್ತಿ ಮಾಡಲಾಗಿದ್ದು 1 ಕೆಜಿ ಚಿನ್ನ, 3 ಕೆಜಿ ಬೆಳ್ಳಿ, ಬೆಳಗಾವಿ ಜಮಖಂಡಿ ಸೇರಿದಂತೆ ಜಕನೂರು ಗ್ರಾಮದಲ್ಲಿ 3 ಭವ್ಯ ಮನೆಗಳು ಮತ್ತು 7 ಫ್ಲಾಟ್ಗಳು ಹಾಗೂ ಜಮಖಂಡಿ ತಾಲೂಕಿನ ಬದನೂರು ಗ್ರಾಮದಲ್ಲಿ 19 ಎಕರೆ ಜಮೀನು ಅಲ್ಲದೆ ತಮ್ಮ ಸ್ವಂತ ಹಣದಿಂದ ಸಂಬಂಧಿಕರಿಂದ ಅಪಾರ ಪ್ರಮಾಣದ ಗಿಫ್ಟ್ಗಳು ಮತ್ತು ಹೆಂಡತಿ ಮಕ್ಕಳ ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದ್ದಿದ್ದು ಬೆಳಕಿಗೆ ಬಂದಿದೆ. ಇವರಿಗೆ ಸಂಬಂಧಿಸಿದಂತೆ ಒಟ್ಟು ಸ್ಥಿರ ಆಸ್ತಿ 3,17,37,977 ರೂಪಾಯಿ, ಚರಾಸ್ತಿ 2,95,68,68,303 ರೂಪಾಯಿ, ಒಟ್ಟು 6,11,06,280 ರೂಪಾಯಿ. ಅಷ್ಟೇ ಅಲ್ಲದೆ ವಿದೇಶಿ ಮುಖಬೆಲೆ ಡಾಲರ್ಗಳು ದೊರೆತಿವೆ. ಇಂತಹದೇ ಇನ್ನಷ್ಟು ರೋಚಕ ಹಾಗೂ ಭ್ರಷ್ಟ ನೀರಾವರಿ ಅಧಿಕಾರಿಗಳ ಬಣ್ಣ ಬಯಲು ಮತ್ತು ಅಧಿಕಾರ ದುರುಪಯೋಗವಲ್ಲದೆ ಭ್ರಷ್ಟಾಚಾರದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ಇದ್ದದ್ದು ಇದ್ದಂಗೆ ನಿಮ್ಮ ಮುಂದೆ.